ಹುಬ್ಬಳ್ಳಿಯಲ್ಲಿ ನೇಹಾ ಹತ್ಯೆ ಮಾದರಿಯಲ್ಲಿ ನಿನ್ನೆ ಕೂಡ ಅಂಜಲಿ ಎಂಬ ಯುವತಿಯ ಹತ್ಯೆ ಕೂಡ ನಡೆದಿರತಕ್ಕಂಥದ್ದು. ಇವತ್ತು ಏನಂತಂದ್ರೆ ಅಂಜಲಿ ಅವರ ಮನೆಗೆ ಬಂದು ಏನೊಂದು ದಿಂಗಾಲೇಶ್ವರ ಶ್ರೀಗಳು ಬಂದು ಏನಾದ್ರು ಸಾಂತ್ವನವನ್ನು ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ. ಅಲ್ಲದೆ ಅವರಿಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಸದ್ಯ ನಮ್ಮ ಜೊತೆ ಶ್ರೀಗಳು ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಶ್ರೀಗಳ, ಈಗ ನೀವು ಬಂದು ಸಾಂತ್ವನವನ್ನು ಹೇಳಿದ್ರಿ, ಎಲ್ಲೋ ಒಂದ್ ಕಡೆ ಈ ರೀತಿ ನೇಹಾ ಹತ್ಯೆ ಆಗಿರೋದು ಮತ್ತು ಅಂಜಲಿ ಹತ್ಯೆ ಈ ಸಮಾಜ ಯಾವ ತರ ಹೋಗ್ತಾ ಇದೆ ಏನು ಅಂತಂದ್ರೆ, ನೇಹಾ ಹತ್ಯೆಯಲ್ಲಿ ಶಿಕ್ಷಣ ಸಂಸ್ಥೆಯ ವೈಫಲ್ಯ ಎದ್ದು ಕಂಡಿದೆ. ಈ ಒಂದು ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯ ಎದ್ದು ಕಂಡಿದೆ. ಯಾರು ಕೂಡ ಜವಾಬ್ದಾರಿ ಸ್ಥಾನದೊಳಗಿರ್ತಕ್ಕಂಥವ್ರು ತಮ್ಮ ಜವಾಬ್ದಾರಿಯನ್ನ ಮರೆತಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಬಹುಶಃ ಈ ಅಂಜಲಿ ಕುಟುಂಬದವರು ಬಹಳಷ್ಟು ಬಡತನದಲ್ಲಿರ್ತಕ್ಕಂಥವ್ರು. ಅಲ್ಲಿ ಒಬ್ಬನೇ ಒಬ್ಬ ಪುರುಷ ಆ ಮನೆಯೊಳಗಿಲ್ಲ. 4 ಜನ ಚಿಕ್ಕ ವಯಸ್ಸಿನ ಹೆಣ್ಣು ಹುಡುಗರನ್ನ ಕಟ್ಕೊಂಡು ಒಂದು ಅಜ್ಜಿ, ಅವಳು ಪಾತ್ರೆ ತೊಳೆಯೋದು, ಕಸ ಹೊಡೆಯೋದು, ಇನ್ನೊಬ್ಬರು ಮನಿದು ಆ ಟೈಪ್ ಮಾಡ್ಕೊಂಡು ಬದುಕ್ತಕ್ಕಂಥ ಅತ್ಯಂತ ಬಡತನದ ರೇಖೆಗಿಂತ ಕೆಳಗಿರ್ತಕ್ಕಂಥ ಹೆಣ್ಮಗಳು. ಇವರು ಮನೆತನದೊಳಗೆ ದುಡ್ದು ಹಾಕುವ ಹುಡುಗಿನೇ ಈಗ ಸತ್ತಿರ್ತಕ್ಕಂಥ ಅಂಜಲಿ. ಅವಳು ತನಗಾಗಿರುವ ಅನ್ಯಾಯವನ್ನ ಪೊಲೀಸ್ ಇಲಾಖೆಯೊಳಗೆ ತನ್ನ ಅಜ್ಜಿ ಮತ್ತು ತನ್ನ ತಂಗಿ ಮೂಲಕ ಹೇಳಿಸಿಕೊಂಡಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯವರು ಇದು ನೇಹಾ ಹತ್ಯೆ ಆಗಿರೋದ್ರಿಂದ ಎಲ್ಲರ ಮನೆಯೊಳಗೆ ಇದೊಂದು ಭ್ರಮ ಐತಿ, ಇದೊಂದು ಮೂಢನಂಬಿಕೆ ಆದಂಗೆ ಆಗೈತಿ, ನೀವು ಯಾರು ತಲೆ ಕೆಡಿಸ್ಕೊಳ್ಬೇಡ್ರಿ, ಏನಾಗೋದ್ರು ಹೋಗ್ರಿ ಅಂತೇಳಿ ಕಳಿಸ್ಕೊಟ್ಟಿದ್ದಕ್ಕಾಗಿ ಅವತ್ತಿನ ದಿವಸ ಇವ್ರು ಹೋಗಿ ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ಕ್ರಮ ತಗೊಂಡಿದ್ರಂತಂದ್ರೆ ಬಹುಶಃ ಈ ಕೊಲೆಯನ್ನು ತಪ್ಪಿಸ್ಬೋದಾಗಿತ್ತು ಅಂತಕ್ಕಂಥದ್ದು. ಇವತ್ತಿನ ದಿವಸ ಕೊಲೆ ಆಗ್ಲಿಕ್ಕೆ ಯಾರ ನೇರವಾಗಿ ಹೊಣೆಗಾರರು ಅಂತಂದ್ರೆ ಪೊಲೀಸ್ ಇಲಾಖೆಯವರೇ ಹೊಣೆಗಾರರು. ಕಾರಣ ಅಂತಂದ್ರೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ದು ಮೂಢನಂಬಿಕೆ ಭ್ರಮ ಐತಿ ಅಂತ ಹೇಳಿ ಅವ್ರು ಕಳಿಸ್ತಾರಪ್ಪ ಅಂತಂದ್ರೆ ಆ ಕೂಡ್ಲೇನೆ ಯಾವಾಗ ಒಂದು ಹೆಣ್ಣು ಹುಡುಗಿ ಬಂದು ಕಂಪ್ಲೇಂಟ್ ಕೊಡಕ್ಕೆ ಬಂದತಿ ಅಂತಂದ್ರೆ ಹೈ ಅಲರ್ಟ್ ಹಾಕೊಂಡು ಆ ವ್ಯಕ್ತಿ ಯಾರದಾರ ಅವ್ನು ತೆಗೆದುಕೊಂಡು ಅವನು ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡಿದ್ರೆ ಬಹುಶಃ ಇವತ್ತು ಈ ಕೊಲೆಯನ್ನು ತಪ್ಪಿಸಬಹುದಾಗಿತ್ತು ಅಂತಕ್ಕಂಥದ್ದು. ಈ ಕೊಲೆಗೆ ನೇರವಾಗಿ ಪೊಲೀಸ್ ಇಲಾಖೆಯನ್ನ ನಾನು ಹೊಣೆಗಾರ ಮಾಡ್ಲಿಕ್ಕೆ ಇಚ್ಛಪಡ್ತೀನಿ. ಕಾರಣ ಅಂತಂದ್ರೆ ಈ ಪ್ರಕರಣವನ್ನು ಇದುವರೆಗೆ ನಾ ಮನೆಯಲ್ಲಿ ಕೂತ್ಕೊಂಡು ಎಲ್ಲದನ್ನು ಕೇಳಲಾಗಿ ಪೊಲೀಸ್ ಇಲಾಖೆಯವರ ದಿವ್ಯ ನಿರ್ಲಕ್ಷ್ಯದಿಂದನೇ ಈ ಕೊಲೆ ಆಗಿದೆ. ಈಗ ನೇಹಾ ಹತ್ಯೆ ಅಂತ ಸಂದರ್ಭದಲ್ಲಿ ಎಲ್ಲಾ ರಾಜಕೀಯ ಮುಖಂಡರು ಬಂದು ಸಾಂತ್ವನ ಅಂತ ಕೇಳ್ತೀವಿ. ಈ ಹತ್ಯೆ ವಿಚಾರದಲ್ಲಿ ಯಾರು ಕೂಡ ಬಂದು ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಾ ಇಲ್ಲ, ಎಲ್ಲೋ ಒಂದ್ ಕಡೆ ಇದರಲ್ಲಿ ರಾಜಕೀಯ ಬೆರೆಸ್ತಾ ಇದ್ದಾರ ಅಂತ. ನೇಹಾ ಹತ್ಯೆಯಲ್ಲಿ ಪರಿಪೂರ್ಣ ರಾಜಕೀಯವನ್ನ ಬೆರೆಸಿದ್ರು ಅಂತಕ್ಕಂಥದ್ದಕ್ಕೆ ಆ ಪ್ರಕರಣವನ್ನು ಯಾರೂ ಕೂಡ ಗಂಭೀರವಾಗಿ ತೆಗೆದುಕೊಳ್ಳಿಲ್ಲ. ಇದೊಂದು ಚುನಾವಣೆ ಸಂದರ್ಭ, ಇದನ್ನ ಪ್ರಕರಣವಾಗಿ ತೆಗೆದುಕೊಳ್ಬೇಕು, ಚುನಾವಣೆ ಅಸ್ತ್ರವಾಗಿ ತೆಗೆದುಕೊಳ್ಬೇಕು ಅನ್ನೋದಕ್ಕಾಗಿ ಆ ಪ್ರಕರಣವನ್ನ ಆ ರೀತಿ ತೆಗೆದುಕೊಂಡು ಹೋದ್ರು. ಇವರಿಗೆ ಮಾನವೀಯತೆ ಇದ್ದಿದ್ದೇ ಕರೆ ಆಗಿದ್ರೆ ಅದೇ ಮಾದರಿಯೊಳಗೆ ಈ ಪ್ರಕರಣವನ್ನು ಕೂಡ ತೆಗೆದುಕೊಳ್ತಿದ್ರು. ಯಾಕಂತಂದ್ರೆ ಇಲ್ಲಿ ಚುನಾವಣೆ ಅಂತಕ್ಕಂಥದ್ದು ಇಲ್ಲ, ಆಮೇಲೆ ಸಣ್ಣ ಸಮಾಜ ಅಂತಕ್ಕಂಥದ್ದು. ಬಹುಶಃ ಅವತ್ತಿನ ದಿವಸ ಕೇಂದ್ರ ಸಚಿವರಿಗೆ ಏನು ಬೇಕಾಗಿತ್ತಪ್ಪ ಅಂತಂದ್ರೆ ಅದೊಂದು ಲಿಂಗಾಯತರ ಕುಟುಂಬ ಆಗಿರೋದ್ರಿಂದ ಲಿಂಗಾಯತ ಮತಗಳನ್ನು ಓಲೈಕೆ ಮಾಡ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಇಲ್ಲದ ದಿಮಾಕದ ಮಾತುಗಳನ್ನ ಆಡುವಂತ ಪ್ರಯತ್ನ ಮಾಡಿದ್ರು. ಅವ್ರದೇ ಆದ ಕ್ಷೇತ್ರದಲ್ಲಿ ಇಷ್ಟು ಘಟನೆಗಳು ನಡೆದ್ರು ಕೂಡ ಇವತ್ತಿನ ದಿವಸ ಯಾವುದೇ ರಾಜಕಾರಣಿಗಳು, ಕಾಂಗ್ರೆಸ್ನವರು ಬಂದಿಲ್ಲ, ಬಿಜೆಪಿಯವರು ಬಂದಿಲ್ಲ, ರಾಜಕಾರಣಿಗಳು ಎಷ್ಟರ ಮೆಟ್ಟಿಗೆ ಸ್ವಾರ್ಥಿಗಳಾಗಿದ್ದಾರೆ, ಎಷ್ಟರ ಮೆಟ್ಟಿಗೆ ಅವರು ದುಷ್ಟತನದೊಳಗೆ ಬದುಕ್ತಾ ಇದ್ದಾರೆ ಅನ್ನೋದಕ್ಕೆ ಇವೆಲ್ಲ ಪ್ರಕರಣಗಳು ನಮ್ಗೆ ಎದುರಿಗೆ ಕಾಣ್ತಾ ಇದ್ದಾವೆ. ಸ್ವತಃ ಇದು ನಿರಂಜನ ಹಿರೇಮಠರು ವಾರ್ಡಲ್ಲೇ ಆಗ್ತಾ ಇರುವಂಥದ್ದು. ಎಲ್ಲೋ ಒಂದು ಕಡೆ ಈ ಭಾಗದ ಅಂದ್ರೆ ಹುಬ್ಬಳ್ಳಿ ನಗರದ ಯುವಕರಲ್ಲಿ ಬೇರೆ ರೀತಿ ಅಂದ್ರೆ ತಲೆಯಲ್ಲಿ ಏನಾದ್ರು ಬೇರೆ ವಿಚಾರಗಳು ಇಟ್ಕೊಂಡು ಇಂಥ ಸನ್ನಿವೇಶಗಳು ಆಗ್ತದ ಅನ್ಸುತ್ತ? ಅಲ್ಲ, ನೇಹಾ ಹಿರೇಮಠಳ ಕೊಲೆ ಆಗಿದ್ದು ಕಾಲೇಜಿನೊಳಗೆ, BUB ಕಾಲೇಜಿನೊಳಗೆ, ಇದು ನಡೆದಿರ್ತಕ್ಕಂಥದ್ದು ವೀರಾಪುರ ಓಣಿಯೊಳಗೆ. ಹಂಗಾಗಿ ಒಂದೇ ವಾರ್ಡ್ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಆದ್ರೆ ಇಲ್ಲಿ ನಡೆದಿರುವಂತಹ ಪ್ರಕರಣ ಏನೈತಲ್ಲ ಅದು ಒಂದು ಬಹುದೊಡ್ಡ ಜಾಗೃತವಾಗಿರುವಂತಹ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ನಡೆದಿದೆ. ಅಲ್ಲಿನೂ ಕೂಡ ಯಾವುದು ರಕ್ಷಣೆ ಆಗಲಿಲ್ಲ. ಇಲ್ಲಿನೂ ಕೂಡ ಬೆಳಗು ಮುಂಜಾನೆ ಈ ಕೊಲೆ ಆಗಿದೆ, ಇಲ್ಲಿನೂ ಕೂಡ ಏನೂ ಆಗ್ತಾ ಇಲ್ಲ. ಹಾಗಾದ್ರೆ ಇದರ ಹೊಣೆಗಾರರು ಯಾರು? ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ, ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ, ಕಾನೂನು ಏನ್ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆ ಉದ್ಭವ. ಯುವಕರು ದಾರಿ ತಪ್ತಾ ಇದಾರ ಅಂತ ಬೇರೆ ಬೇರೆ ವ್ಯಸನಗಳಿಗೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಕುಡಿತಕ್ಕೊಳಗಾಗಿ ಗಾಂಜಾ ಸೇದಿಕೊಂಡು ಅಫೀಮುಗಳು ಇನ್ನೂ ಬೇರೆ ಬೇರೆ ಮಾದಕ ವಸ್ತುಗಳನ್ನು ಹುಡುಗರು ಸೇವನೆ ಮಾಡ್ತಾ ಇದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ. ಅವ್ರಿಗೆ ಯಾವುದೇ ತರಹದ ಸಂಸ್ಕಾರಗಳಿಲ್ಲ. ಕುಟುಂಬದ ಜವಾಬ್ದಾರಿ ಆಗಲಿ, ಸಮಾಜದ ಜವಾಬ್ದಾರಿ ಆಗಲಿ, ಕಾನೂನಿನ ಭಯ ಆಗಲಿ, ಸಮಾಜದ ಭಯ ಆಗಲಿ, ಕುಟುಂಬದ ಭಯ ಆಗಲಿ ಯಾವುದೂ ಕೂಡ ಇವತ್ತಿನ ದಿವಸ ತರುಣರಲ್ಲಿ ಇಲ್ಲದಂಗ ಆಗ್ತಾ ಇದೆ. ಈ ನಿಟ್ಟಿನೊಳಗ ಬಹಳಷ್ಟು ತರುಣರು ದಾರಿ ಬಿಟ್ಟು ಪ್ರೇಮ ಪ್ರಕರಣ ಅನ್ನುವಂತ ಒಂದನ್ನ ಇಟ್ಟುಕೊಂಡು ಯಾವುದೇ ಜವಾಬ್ದಾರಿಗಳಿರಲಾರ್ದೆ ಈ ರೀತಿ ಒಂದು ಹೀನ ಕೃತ್ಯಗಳಿಗೆ ಎಳಿತಕ್ಕಂಥದ್ದು. ಕಾರಣ ಏನಂತಂದ್ರ ಅವ್ರಿಗೆ ಕಾನೂನಿನ ಭಯ ಇಲ್ದಂಗ ಆಗಿದೆ. ಈ ಪ್ರಕರಣ ಆಗೋಕ್ಕಿಂತ ಪೂರ್ವದಲ್ಲಿ ನೇಹಾಳ ಹತ್ಯೆಗೆ ಯೋಗ್ಯ ನ್ಯಾಯವನ್ನು ಕೊಟ್ಟಿದ್ದೇ ಆಗಿತ್ತಪ್ಪ ಅಂತಂದ್ರೆ ಇನ್ನು ಬೇರೆ ಅವರು ವಿಚಾರ ಮಾಡ್ತಾ ಇದ್ರು. ಇನ್ನೊಂದು ಪ್ರಕರಣ ಆಗ್ಲಿಕ್ಕೆ ಕಾರಣರು ಯಾರು? ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವೇ. ಅವತ್ತಿನ ದಿವಸ ಮೋದಿ ಸಹಿತ ಈ ಪ್ರಕರಣವನ್ನ, ನೇಹಾಳ ಪ್ರಕರಣವನ್ನ ತಮ್ಮ ಭಾಷಣದೊಳಗೆ ಬಳಕೆ ಮಾಡ್ಕೊಳ್ತಾರೆ. ಕ್ರಮ ಏನ್ ತಗೊಂಡ್ರು? ಯಾವುದೇ ಕ್ರಮ ತೆಗೆದುಕೊಳ್ಳದೆ ಇರೋದ್ರಿಂದ ಇವತ್ತಿನ ದಿವಸ
ಅಂಜಲಿಯವಳ ಹತ್ಯೆ ಅಂತಕ್ಕಂಥದ್ದಾಯ್ತು ಅಂತಕ್ಕಂಥದ್ದು. ಅವತ್ತಿನ ದಿವಸ ಕ್ರಮ ತಗೊಂಡಿದ್ರೆ ಇದು ಅವ್ನು ಹೇಳ್ತಾನಂತೆ ಏನಂತ, ನೇಹಳ ಹತ್ಯೆ ಆಗಿದ್ದು ಯಾವನಿಗೆ ಏನಾಗಿದೆ, ಅದೇ ಪರಿಸ್ಥಿತಿ ಒಳಗೆ ನನಗೂ ಏನೂ ಆಗುದಿಲ್ಲ, ನಾನು ಇನ್ನು ತೆಗೆದ ತೀರ್ತೀನಿ ಅಂತ ಅವ ಹೇಳಿದಾನೆ ಅಂತ ಹೇಳಿ ಹೇಳ್ತಾ ಇದಾರೆ ಅಲ್ಲಿ ಕುಟುಂಬದೊಳಗೆ. ಅದು ತಗೊಂಡು ದುಃಖ ಮಾಡ್ಕೊಂತ ಹೇಳ್ತಾ ಇದ್ದಾರೆ. ಅವಾಗ್ಲೂ ಕೂಡ ನೀವು ಒಂದು ಆಗ್ರಹ ಮಾಡಿದ್ರಿ, ಎನ್ಕೌಂಟರ್ ಮಾಡಿ ಇದ್ರೆ ಈ ರೀತಿ ಆಗೋದು ಅಂತ. ಬಟ್ ಈ ಕೂಡ ಆಗ್ರಹ ಈಗೂ ಕೂಡ ಮುಂದೆ ಯಾವುದೇ ಪ್ರಕರಣ ಆಗಬಾರ್ದು ಅಂತಂದ್ರೆ ಎರಡನ್ನೂ ಸೇರಿಸಿ ಎನ್ಕೌಂಟರ್ ಮಾಡ್ಬೇಕಂತೇಳಿ ನಾನು ಬೇಡಿಕೆಯನ್ನು ಇಡ್ತೀನಿ. ಎರಡನ್ನೂ ಸೇರಿಸಬೇಕು, ನೇಹಾಳದು ಮತ್ತು ಅಂಜಲಿದು ಎರಡೂ ಪ್ರಕರಣವನ್ನು ತೆಗೆದುಕೊಂಡು ಈ ಕೂಡಲೇ ಎರಡನ್ನೂ ಸೇರಿಸಿ ಅವು ಎರಡು ಹುಡುಗರನ್ನ ಪತ್ತೆ ಹಚ್ಚಿ ಎನ್ಕೌಂಟರ್ ಮಾಡಲೇಬೇಕು ಅಂತಕ್ಕಂಥದ್ದು ನಮ್ಮ ಬಲವಾದ ಬೇಡಿಕೆಯಾಗಿದೆ. ಈ ಕುಟುಂಬ ಸಾಕಷ್ಟು ಬಡತನ ಇರುವಂತ ಕುಟುಂಬ. ಈ ನಿಟ್ಟಿನಲ್ಲಿ ಸರ್ಕಾರಕ್ಕೆ ತಾವು ಏನ್ ಆಗ್ರಹ ಮಾಡ್ತೀರಿ? ಇವ್ರ ಸ್ವಂತ ಮನೆ ಇಲ್ಲ, ಅವ್ರಿಗೆ ಅಂದ್ರೆ ದುಡ್ಕೊಂಡ್ ತಿನ್ನುವಂತ ಪರಿಸ್ಥಿತಿ ಇದೆ. ತಾವು ಇಬ್ರು ಮಕ್ಕಳನ್ನ ಏನೋ ಮಠಕ್ಕೆ ಏನಂದ್ರೆ ಅವ್ರ ಶಿಕ್ಷಣ ವ್ಯವಸ್ಥೆ ಕೂಡ ಮಾಡುವಂತ ಏನಾದ್ರು ನಿಟ್ಟಿನಲ್ಲಿ ಸರ್? ಈ ಕೂಡಲೇ ಸರ್ಕಾರಕ್ಕೆ ನಾ ಮನವಿ ಮಾಡಿಕೊಳ್ಳೋದು ಇಷ್ಟೇ, ಸಿದ್ದರಾಮಯ್ಯನವರು ಬಡವರ ಆಧಾರಿಗಳಾಗಿದ್ದಾರೆ ಅನ್ನೋದ್ರೊಳಗೆ ಎರಡು ಮಾತೇ ಇಲ್ಲ. ಮುಖ್ಯಮಂತ್ರಿಗಳು ಶೀಘ್ರದೊಳಗೆ ಈ ಪ್ರಕರಣದೊಳಗೆ ಶೀಘ್ರದೊಳಗೆ ಅವ್ರ ಮನೆಯನ್ನ ಮಂಜೂರಿ ಮಾಡಬೇಕು, ಆ ಕುಟುಂಬಕ್ಕೆ ಒಂದು ಮನೆಯನ್ನ ಮಂಜೂರಿ ಮಾಡಬೇಕು. ಅಲ್ಲಿ ದುಡ್ಕೊಂಡ್ ತಿನ್ನೋದೊಂದು ಬಿಟ್ಟರೆ ಯಾವುದೇ ಗತಿ ಇಲ್ಲ. ಎರಡು ಮಕ್ಕಳು ಓದುವಂತಹ ಮಕ್ಕಳಿದ್ದಾವೆ, ಇನ್ನೊಂದು ಮಗು ಮದುವೆಯಾಗಿ ಹೋಗಿದೆ, ಇನ್ನೊಂದು ಅಜ್ಜಿ ವಯಸ್ಸಾಗಿದೆ. ಹಾಗಾಗಿ ದೊಡ್ಡ ಮೊತ್ತದ ಹಣವನ್ನ ಈ ಕುಟುಂಬಕ್ಕೆ ಕೊಡಬೇಕು ಮತ್ತು ನೇಹಾಳಿ ಹಿರೇಮಠದ ಕುಟುಂಬಕ್ಕೂ ಕೂಡ ಎರಡೂ ಕುಟುಂಬಕ್ಕೆ ನೆರವಿನ ಒಂದು ಮಹಾಪೂರವನ್ನ ಸರ್ಕಾರ ಹರಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಬೇಡಿಕೆಯಾಗಿದೆ. ಎರಡೂ ಕುಟುಂಬಗಳಿಗೆ ಒಂದು ಪರಿಹಾರವನ್ನು ಘೋಷಣೆ ಮಾಡೋದ್ರ ಜೊತೆಗೆ ಈ ಕುಟುಂಬಕ್ಕೆ ಶೀಘ್ರದೊಳಗೆ ಒಂದು ಸೂರನ್ನ ಒದಗಿಸಬೇಕು ಅಂತಕ್ಕಂಥ ಮನವಿನೂ ಕೂಡ ನಂದಾಗಿದೆ. ಇಬ್ರು ಏನು ತಂಗಿಯರಿದಾರಲ್ಲ, ಅವ್ರನ್ನ ಏನು ನಿಮ್ಮ ಮಠದಲ್ಲಿ ಈಗಾಗಲೇ 3000 ಮಠದ ಸ್ವಾಮೀಜಿಯವರು ಇವು ಎರಡೂ ಹುಡುಗರನ್ನ ನಾನು ಓದಿಸ್ತೇನೆ ಅಂತ ಹೇಳಿದ್ದಾರೆ ಅಂತೇಳಿ ಇಲ್ಲಿ ಒಬ್ರು ಯಾರೋ ಹೇಳಿದ್ರು. ಅವ್ರು ಓದಿಸೋದಾದ್ರೆ ಅವರ ಎರಡೂ ಮಕ್ಕಳ ಮದುವೆಯನ್ನ ಮಾಡಿಸಿಕೊಡೋ ಜವಾಬ್ದಾರಿಯನ್ನ ನಮ್ಮ ಪೀಠ ತೆಗೆದುಕೊಳ್ತದೆ. ಶಿರಹಟ್ಟಿ ಪೀಠದಿಂದ ಎರಡೂ ಮಕ್ಕಳ ಮದುವೆ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ತೀವಿ. ನಾಳೆ ನೀವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೀರಿ, ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಇದೆ, ಆಮೇಲೆ ಏನು ಸರ್ಕಾರಕ್ಕೆ ಒತ್ತಾಯ ಅಂತ ಮಾಡಬೇಕು? ನಾಳೆ ಇಟ್ಟುಕೊಂಡಿರ್ತಕ್ಕಂತಹ ಪ್ರತಿಭಟನೆ ಈ ರಾಜ್ಯ ಮಟ್ಟದಲ್ಲಿ ಇರತಕ್ಕಂಥ ಒಂದು ಅಂಬಿಗರ ಸಮಾಜ ಅಂತ ಏನಿದೆ, ಈ ಭಾಗದ ಅಂಬಿಗರ ಸಮಾಜದವರು ಆ ಪ್ರತಿಭಟನೆಯನ್ನು ಇಟ್ಟುಕೊಂಡಿದ್ದಾರೆ. ಅವರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲಬೇಕು ಅನ್ನುವಂಥದ್ದಕ್ಕೆ ನಾವು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದೇವೆ. ಇದಿಷ್ಟು ಏನಂದ್ರೆ ಶ್ರೀಗಳ ಒಂದು ಮಾತಾಡೋದಕ್ಕಿಂತಾನೆ ಹೇಳಬಹುದು. ಕ್ಯಾಮರಾ ಪರ್ಸನ್ ಪಾಂಡುರಂಗ್ ಜೊತೆ ರಾಜೇಶ್ ಹೋಗಾರ್, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.